ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂಡಿಯನ್ ವೈಬ್ಸ್ ವ್ಲಾಗ್ಸ್. ಇವತ್ತು ನಾವು ನಿಮಗೆ ತೋರಿಸಿಕೊಟ್ಟಿರುವಂಥ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಚಿಕ್ಕಮಗಳೂರಲ್ಲೇ ಇರುವಂತಹ ಪವಿತ್ರ ಕ್ಷೇತ್ರವಾಗಿರುವಂತಹ ಬಿಂಡಿಗ ದೇವಿರ ಮಠ ಬೆಟ್ಟ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಇದು ಇಯರ್ಲಿ ಒನ್ಸ್ ಮಾತ್ರ ಇದನ್ನ ದೇವರನ್ನ ನಾವು ದರ್ಶನ ಮಾಡೋಕ್ಕೆ ಸಿಗೋದು. ಅದು ಬಿಟ್ಟರೆ ನಿಮಗೆ ದರ್ಶನ ಮಾಡ್ತೀವಲ್ಲ ನೈಟ್, ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮಗೆ ದೇವಸ್ಥಾನದಲ್ಲಿ ಕೆಳಗಡೆ ಮಲೆನಹಳ್ಳಿ ದೇವಸ್ಥಾನದಲ್ಲಿ ನಮಗೆ ನೋಡಕ್ ಸಿಗ್ತಾರೆ ದೇವರು. ಗೈಸ್ ಇದು ಬಂದ್ಬಿಟ್ಟು ಇದು ನಮಗೆ ಚಿಕ್ಕಮಗಳೂರಿಯನ್ಸ್ ಆದ್ರೆ ಅವರಿಗೆ ಗೊತ್ತಿರುತ್ತೆ ಬೆಟ್ಟ ಹತ್ತೋದು ಅಂದ್ರೆ. ಅದು ನಾವು ಆಕ್ಚುಲಿ ಇಯರ್ಲಿ ಒನ್ಸ್ ಮಾತ್ರ ಹತ್ತೋದ್ ಕಾರಣ. ಅದು ಯಾವಾಗ ನರಕ ಚತುರ್ದಶಿ ಎಂದು ನಾವು ಹತ್ತುತ್ತೀವಲ್ಲ, ಅದು ಚಿಕ್ಕಮಂಗ್ಳೂರ್ಗೆ ಬರೋರಿಗೆ ಅಂಡ್ ಚಿಕ್ಕಮಂಗ್ಳೂರ್ ಇರೋರಿಗೆ ಆ ಫೀಲ್ ಗೊತ್ತಿರುತ್ತೆ ಎಷ್ಟು ಸಗದಾಗಿರುತ್ತೆ ಅಂತ. ಆಕ್ಚುಲಿ ಅದು ಹೇಳಕ್ ಆಗ್ದಿಲ್ದಿರೋಂಥ ಫೀಲಿಂಗ್ಸ್. ಅದು ಬಂದ್ಬಿಟ್ಟು ನಾವು ಪ್ರಿಪೇರ್ಡ್ ಆಗಿ ಒಂದ್ ದಿವಸ ಮುಂಚೆನೆ ಹೋಗಿ, ಅದು ಆಕ್ಚುಲಿ ಅದು 2 days ಹತ್ಬೋದು, ಹೈಕ್ ಮಾಡ್ಬೋದು. ನಾವು ಹೋಗಿದ್ದು 2023 ಡೇಟ್ ಬಂದ್ಬಿಟ್ಟು 11 ನವೆಂಬರ್ 2023 ನಾವು ಹತ್ತಿದ್ದು ನೈಟ್ 12 o'clock ಹತ್ತಿ ನಾವು ಬಂದಿದ್ದು ಸ್ವಲ್ಪ ಕಾರಣಾಂತರಗಳಿಂದ ನಾವು ಕೆಳಗಡೆ ಇಳಿದಿದ್ದು ಲೇಟ್ ಆಯ್ತು. ಅಂಡ್ ಹತ್ತ ಮಜಾ ಇದೆಯಲ್ಲ ಮಾತ್ರ ಮಸ್ತ್ ಆಗಿರುತ್ತೆ. ಈಗ ವಿಡಿಯೋಸ್ ನ ನೋಡ್ಕೊ ಬರೋಣ, ಹೇಗೆಲ್ಲ ಹತ್ತಿದ್ವಿ ಅಂತ, ಯಾವ ತರ ಇತ್ತು ವೆದರ್, ಯಾವ ತರ ಫೀಲ್ ಇತ್ತು ಎಲ್ಲ ವಿಡಿಯೋದಲ್ಲೇ ನೋಡ್ಕೊ ಬರೋಣ. ಬರೀ ಹೇಳಿದ್ರೆ ಸಾಕಾಗಲ್ಲ, ಆ ಫೀಲ್ ನ ನೋಡ್ಕೊ ಬಂದ್ರೆ ಮಜಾ ಇರುತ್ತೆ. ಬನ್ನಿ ನೋಡ್ಕೊ ಬರೋಣ. ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಬಿಂಡಿಗದ ಎಂಟ್ರೆನ್ಸ್ ಹತ್ರ ಇದೀವಿ. ಈಗ ಸೀದಾ ಇದೇ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಾವು ಸೀದಾ ಬೆಟ್ಟದ ಹತ್ರ ತಲುಪ್ತೀವಿ. ಈಗ ನಾವು ಬಂದಿರೋದು ಬಂದ್ಬಿಟ್ಟು ಟೈಮಿಂಗ್ಸ್ ಈಗ 12:15 ಆಗಿದೆ. ಈಗ ನಾವು ಇಲ್ಲಿಗೆ ಬಂದಿರೋದು. ಇಲ್ಲಿ ಮಾತ್ರ ಲಿಟ್ರಲಿ ಜಾತ್ರೆ ಮಾತ್ರ ಮಸ್ತಾಗಿ ಅನಿಸ್ತಿದೆ. ನಮ್ಮೂರು ನೆನಪಾಗ್ತಿದೆ ನನಗಂತೂ. ನಾವು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿದ್ದು ಈ ಪ್ಲೇಸಿಗೆ. ಚಿಕ್ಕಮಂಗ್ಳೂರಿಂದ ಬರ್ತಿದ್ದೀರಾ ಅಂದರೆ ನೀವು ಒಂದು 20 ಕಿಲೋಮೀಟರ್ ಆಗ್ಬೋದು ಅಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಬೆಟ್ಟಕ್ಕೆ ಮೇ ಬಿ ನನ್ನ ಪ್ರಕಾರ 8 to 9 ಕಿಲೋಮೀಟರ್ಸ್ ಆಗ್ಬೋದು. ಸಕ್ಕದಾಗಿ ಫೀಲ್ ಕೊಡ್ತಿದೆ. ಪ್ರತಿಯೊಂದು ಕ್ಷಣನೂ ತೋರಿಸ್ತೀವಿ ಇದರಲ್ಲಿ. ಹೋಗೋ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತಗೊಂಡು ತೋರಿಸ್ತೀವಿ. ಅದು ಹೆಂಗಿರುತ್ತೆ ಅಂತ ನೀವು ಫೀಲ್ ಮಾಡೋಂತೆ ನಮ್ಮ ಜೊತೆ ಬನ್ನಿ. ನಿಮಗೆ ಒಳ್ಳೆಯ ತರ ಕಾಣಿಸ್ತಿರುವಂಥ ಜಾಗ ಬಂದ್ಬಿಟ್ಟು ದೇವಿರಮ್ಮ ಭಕ್ತಾದಿಗಳ ಫ್ಲಾಶ್. ಭಕ್ತಾದಿಗಳಲ್ಲಿ ಸರ್ಕಲ್ನಲ್ಲಿ ಯಾರು ನಿಲ್ಬೇಡಿ ದಯವಿಟ್ಟು. ಗೈಸ್ ಇಲ್ಲಿ ನೋಡ್ತಿರ್ಬೋದು ನೀವು, ಇದೇ ಥರ ಲಕ್ಷಾಂತರ ಜನಗಳು ಈ ಥರ ದೇವ್ರ ದರ್ಶನ ಮಾಡೋಕ್ಕೆ ವರ್ಷ ಬರ್ತಾ ಇರ್ತಾರೆ. ಈಗ ಹೆಂಗೆ ಅಂದರೆ ಫೀಲ್ ಆಗ್ತಿರೋದು, ಇದು ಬಂದ್ಬಿಟ್ಟು ನಿಮ್ಮ ಊರಲ್ಲಿ ಜಾತ್ರೆ ಆಗುತ್ತಲ್ಲ ಅದೇ ಥರ ಒಂದು 10 ಊರು ಸೇರಿಸಿದ್ರೆ ಅದು ಯಾವ ಥರ ಇರುತ್ತೆ ಜಾತ್ರೆ ಗ್ರ್ಯಾಂಡಾಗಿ, ಆ ರೀತಿ ಇಲ್ಲಿದೆ. ಇಲ್ಲೆಲ್ಲ ಆ ಲೈಟಿಂಗ್ಸ್ ಆಗಲಿ, ಆ ಫೀಲ್ ಆಗಲಿ ಎಲ್ಲ ಆ ಥರ ಫೀಲ್ ಕೊಡ್ತಿದೆ. ನಾವು ಬಂದ್ಬಿಟ್ಟು ನಾವು ನೈಟ್ ಬಂದಿದ್ವಲ್ಲ, ಹಾಗಾಗಿ ಈ ಥರ ವ್ಯೂಸ್ ಕಾಣಿಸೋಕೆ ಸಿಗ್ತಿದೆ ನಿಮಗೆ. ಬೆಳಗ್ಗೆ ಬಂದ್ರೂ ಚೆನ್ನಾಗಿರುತ್ತೆ, ನೈಟ್ ಹೋದ್ರೂ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಏನಂದರೆ ಸಮಸ್ಯೆಯಲ್ಲಿ ಇಲ್ಲಿ ಬೇಗ ತಲುಪೋಣ ಅಂತ ಹೇಳ್ಬಿಟ್ಟು ಅಡ್ಡದಾರಿಲೆಲ್ಲ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ ಸಮಸ್ಯೆ ಅಂದರೆ, ಅಡ್ಡದಾರಿಲಿ ಹೋದಾಗ ನಾವು ಡೈರೆಕ್ಷನ್ ಮಿಸ್ ಆಗಿ ಬೇರೆ ರೂಟಿಂದ ಹೋಗ್ತೀವಿ. ಬಟ್ ಅದು ಸ್ವಲ್ಪ ಲಾಂಗ್ ಆಗುತ್ತೆ. ನಾವು ಬಂದಿದ್ದ ದಾರಿಲಿ ಹೋದರೆ ನಿಮಗೆ ಕರೆಕ್ಟ್ ಪ್ಲೇಸಿಗೆ ಕರೆಕ್ಟ್ ಟೈಮಿಗೆ ಸೇರ್ತೀರ. ಹಾಗಾಗಿ ನಮ್ಮದು ತಪ್ಪಾಗಿದ್ದ ಕಾರಣ ಇದೆ. ಯಾಕೆಂದರೆ ಇಲ್ಲಿ ಡೈರೆಕ್ಷನ್ದು ಬೇರೆ ಕಡೆಯಿಂದ ಸ್ಪೀಡಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಬೇರೆ ಕಡೆ ತೊಗೊಂಡ್ವಿ. ಸ್ವಲ್ಪ ಆಬ್ಸ್ಟಿಕಲ್ಸ್ಗಳು ತುಂಬ ಇತ್ತು, ಹೋಗೋಕ್ಕಾಗದೆ ಅಲ್ಲೆಲ್ಲ ನಿಂತ್ಕೊಂಡು ಸುಮಾರು ಹೊತ್ತೆಲ್ಲ ಕಾಯ್ದು ಮತ್ತೆ ವಾಪಸ್ ಬರುವಂಥ ಸಂದರ್ಭನೂ ಬಂತು. ಸೊ ನಾನು ಹೇಳೋದೇನೆಂದರೆ, ನೀವು ಈ ಥರ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವೇನಾದ್ರು ಬರ್ತೀರಾ ಅಂದರೆ, ಮುಂದಿನ ವರ್ಷ ಏನಾದ್ರು ಬರ್ತಿದ್ದೀರಾ ಅಂದರೆ ಅದೇನು ಪಾತ್ವೆ ಇದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ, ನಿಮಗೆ ಸ್ಪಾಟ್ನ ರೀಚ್ ಆಗೋಕ್ಕೆ ಸುಲಭ ಆಗುತ್ತೆ. ಇದು ತತ್ವಮಸಿ ಗ್ರೂಪ್ ಇವರ ವತಿಯಿಂದ ಉಚಿತವಾದ ಬಾದಾಮಿ ಹಾಲು ವಿತರಣೆ. ಅಧ್ಯಕ್ಷ ಮಾತಾಡ್ತಾರೆ ಈಗ. ಕಾಡಿನಲ್ಲಿ ಪಯಣ ಪೂರ್ತಿ ಹಿಂಗೆ ಅನ್ಸುತ್ತಲ್ಲ. ಹಿಂಗೆ ಹತ್ಬೋದಲ್ವಾ? ಹಿಂಗೆ ಹತ್ಬೋದು, ಫ್ರೀ ಇದೆ, ಸ್ವಲ್ಪ ಫ್ರೀ ಆಯ್ತಲ್ಲ, ಓಕೆ. ಈಗ ಏನು ಅನಿಸ್ತಾ ಇಲ್ಲ. ಹೊಡಿಸೋ ತನಕ ಬೆವರು ಲೀಟ್ರ್ ಗಟ್ಟಲೆ ಸುಡ್ದೋಗ್ಬಿಟ್ಟಿದೆ. ಮೈಯೆಲ್ಲ ಆಲ್ಮೋಸ್ಟ್ ಅರ್ಧ ಸೆಕೆಂಡ್ ಸ್ನಾನ ಆಗ್ಬಿಡ್ತು. ಜನದ ಮಧ್ಯ ಬೆರ್ತೋಗ್ಬಿಟ್ಟಿದ್ಯಾಪ.
ಸ್ವಲ್ಪ ಜನ ಎನರ್ಜಿ ಕಮ್ಮಿ ಮಾಡ್ಬೇಕು ತಳ್ಳೋದ್ರಲ್ಲಿ. ಆ ಕಡೆ ಒಂದೇ ಕಾಫಿಗೆ ಒಗ್ಗರಣೆ ಹಾಕೊಂಡು ಕುಡಿದ್ರೆ ಶಕ್ತಿ. ಗಾಯ್ಸ್ ಈಗ ತಾನೇ ಎಲ್ಲ ಮೆಟ್ಲತ್ತಿ ಬಂದು ಈಗ ಬೆಟ್ಟದ ಹತ್ರ ಕೂತಿದ್ದೀವಿ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅಂತ, ಒಂದು 5 ಗಂಟೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ವ್ಯೂ ಅಂದ್ಬಿಟ್ಟು. ಇಲ್ಲಿ ನಿಜವಾಗ್ಲೂ ಸ್ವರ್ಗ ನೋಡ್ದಂಗೆ ಆಗ್ತಿದೆ. ಆ ಲೈಟಿಂಗ್ಸು, ಆ ಫ್ಲ್ಯಾಶ್ ಲೈಟ್ಸ್ಗಳು, ಆ ಜನ ಬರ್ತಿರೋ ಫೀಲ್ಗಳು ಏನೋ ಒಂಥರ ಖುಷಿ ಕೊಡುತ್ತೆ. ಈ ಕಡೆ ಈ ಥರ ಎಲ್ಲ ಬಂದರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ನಾವು ಯಾವುದಾದ್ರೂ ಟೆನ್ಷನ್ಸಲ್ಲಿ, ಜಾಬ್ ಟೆನ್ಷನ್ಸಲ್ಲಿ ಇರ್ತೀವಿ, ಈ ಥರ ಎಲ್ಲ ಬಂದುಬಿಟ್ರೆ ಒಂದೊಂದ್ಸತಿ ಫುಲ್ಲು ಮೈಂಡ್ ರಿಫ್ರೆಶ್ ಆಗಿ ಹೋಗ್ಬಿಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆಲ್ಲ ಸಾಹಸ ಪಡ್ತೀರ ಹತ್ತಕ್ಕೆ ಅಂತ. ಗಾಯ್ಸ್ ನಾವಿವಾಗ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿ ಬೆಳ್ಕರ್ದ್ಮೇಲೆ ಹತ್ತೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಈಗ ಅರ್ಲಿ ಮಾರ್ನಿಂಗ್ ಯಾವ ಥರ ವ್ಯೂ ಇರುತ್ತೆ ಅಂತ ನೋಡೋಣ ಬನ್ನಿ. ಗಾಯ್ಸ್ ಈಗ ನಾವೆಲ್ಲ ಅಷ್ಟೊಂದು ಟ್ರಕ್ ಮಾಡ್ಕೊಂಡು ಮೆಟ್ಲಲ್ಲಿ ಹತ್ತು ಬಂದಮೇಲೆ ಇದು ಬಂದುಬಿಟ್ಟಿದ್ದು ಲಾಸ್ಟ್ ಫೈನಲ್ ಸ್ಟೇಜು. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ. ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್. ದೇವಸ್ಥಾನ ಹತ್ರ ರೀಚ್ ಆದರೆ ಇದು ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಇವತ್ತು ವೆದರ್ ನಾವು ಬಂದಿರೋದು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಸುತ್ತಲೂ ನೇಚರು, ನೈಟ್ ವ್ಯೂ ನೋಡಿದ್ರಿ. ಈಗ ಮಾರ್ನಿಂಗ್ ವ್ಯೂ ಹೆಂಗಿದೆ ಅಂತ ನೋಡ್ತೀರ ನೀವೀಗ, ನೋಡ್ತಿರ್ಬೋದು. ಇಲ್ಲೆಲ್ಲ ಆ ಸನ್ರೈಸ್ ಆಗೋದೆಲ್ಲ ಡೈರೆಕ್ಟಾಗಿ ನೋಡ್ಬೋದು. ಫೀಲ್ ಮಾತ್ರ ಚೆನ್ನಾಗಿದೆ ಇದು. ಆಮೇಲೆ ಸೀದಾ ಈಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ಗಾಯ್ಸ್ ಈ ಜಾಗದ ಬಗ್ಗೆ ಹೇಳ್ಬೇಕು ಅಂದರೆ, ಈ ಜಾಗ ಬಂದುಬಿಟ್ಟು ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಎಂಬ ಗ್ರಾಮದಲ್ಲಿ ಕಂಡು ಬರುತ್ತೆ. ಆ ಬೆಟ್ಟದ ಹೈಟ್ ಬಂದುಬಿಟ್ಟು 3000 ಅಡಿ ಹೈಟಲ್ಲಿದೆ ನಮ್ಮ ದೇವಿರಮ್ಮ ಬೆಟ್ಟ ಬಂದುಬಿಟ್ಟು. ಆಮೇಲೆ ಈ ಬೆಟ್ಟಕ್ಕೊಂದು ಪೌರಾಣಿಕವಾಗಿ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಂತಂದರೆ, ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ ನಂತರ ತನ್ನ ಕೋಪಕ್ಕೆ ಜನಗಳು ಯಾರು ಬಲಿಯಾಗಬಾರ್ದು ಅಂತ ಹೇಳ್ಬಿಟ್ಟು ಸೀದಾ ಈ ಕಡೆ ನಮ್ಮ ಚಿಕ್ಕಮಗಳೂರಲ್ಲಿರುವಂತಹ ಚಂದ್ರದ್ರೋಣ ಪರ್ವತ ಕಡೆ ಬರ್ತಾರೆ. ಆಗ ಅವರು ಬಂದಾಗ ಅಲ್ಲಿ ಅವರಿಗೆ 5 ಮುನಿಗಳು ಕಾಣಿಸ್ಕೊತಾರೆ. ಅದರಲ್ಲಿ 5 ಮುನಿಗಳ ಹೆಸರು ಏನಂದರೆ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಿ ಅಜ್ಜಯ್ಯ ಅಂತ ಹೇಳ್ಬಿಟ್ಟು 5 ಮುನಿಗಳ ಹತ್ರ ಹೋಗ್ತಾರೆ. ಅವ್ರ ಹತ್ರ ಬಂದಾಗ ಅವ್ರಿಗೆ ನೆಲೆಸಕ್ಕೆ ಜಾಗ ಕೇಳಿದಾಗ ಅವ್ರು ಹೇಳೋದು, ನಾವು ಇರೋದು 5 ಪುರುಷರು, ನೀನು ಇಲ್ಲಿ ನೆಲೆಸಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ದ್ರೋಣ ಪರ್ವತದಲ್ಲಿ ಅವ್ರಿಗೆ ಒಂದು ಜಾಗ ಕೊಟ್ಟು ಆ ಜಾಗದ ಹೆಸರು ಬಂದ್ಬಿಟ್ಟು ಬಿಂಡಿಗ ದೇವಿರಮ್ಮ ಬೆಟ್ಟ. ಇದಾದ್ಮೇಲೆ ಇನ್ನೂ ಒಂದು ಸ್ಟೋರಿ ಬರುತ್ತೆ. ಅದು ಏನು ಅಂದರೆ, ಈ ದೇವಿರಮ್ಮ ಟೆಂಪಲ್ಗೆ ಪ್ರತಿಯೊಬ್ಬರು ಭಕ್ತರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಆ ಕಲ್ಲು ಮುಳ್ಳು ದಾರಿಯಲ್ಲಿ ಬೆಟ್ಟ ಹತ್ಕೊಂಡು ಬರೋಕ್ಕಾಗಲ್ಲ ಪ್ರತಿಯೊಬ್ಬರು ಅಂತ ಹೇಳ್ಬಿಟ್ಟು ದೇವಿ ತನ್ನ ಭಕ್ತರ ಕನಸಲ್ಲಿ ಬಂದ್ಬಿಟ್ಟು ಆ ಊರಲ್ಲಿ ನನಗೊಂದು ದೇವಸ್ಥಾನ ಕಟ್ಕೊಡಿ ಅಂತ ಹೇಳ್ಬಿಟ್ಟು ಕನಸಲ್ಲಿ ಹೇಳ್ತಾರಂತೆ. ಆಗ ಅವರು ಊರವ್ರನ್ನೆಲ್ಲ ದೊಡ್ಡ ದೊಡ್ಡ ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ಆ ದೇವಸ್ಥಾನ ಕಟ್ತಾರಂತೆ. ಆ ದೇವಸ್ಥಾನ ಬಂದ್ಬಿಟ್ಟು ಯಾವುದೂ ಅಲ್ಲ, ಮಲೆನಹಳ್ಳಿಯಲ್ಲಿರುವ ದೇವಿರಮ್ಮ ಟೆಂಪಲ್ಲು. ಹೀಗೆ ಸೃಷ್ಟಿಯಾದಂಥ ಟೆಂಪಲ್ ಅದು ಬಂದ್ಬಿಟ್ಟು. ಮತ್ತು ನೀವೇನಾದರೂ ಬೆಟ್ಟ ಹತ್ತಿ ದೇವರ ದರ್ಶನ ತಗೊಳಕ್ಕಾಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಡೇ ಬಂದುಬಿಟ್ಟು ದೇವಸ್ಥಾನದಲ್ಲಿ, ಅಂದರೆ ಮಲೆನಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಬಂದು ದರ್ಶನ ತಗೋಬೋದು. ದೇವಿ ಗಾಳಿ ರೂಪದಲ್ಲಿ ಬಂದು ಆ ದೇವಸ್ಥಾನದ ಹತ್ರ ಸೇರ್ತಾರೆ ಅಂತ ಅಂತಾರೆ. ನೀವು ಅಲ್ಲಿ ಬೇಕಾದ್ರೆ ಬಂದು ದರ್ಶನ ತಗೋಬೋದು. ಮತ್ತು ನಿಮಗೆ ಬೆಟ್ಟಕ್ಕೆ ಇನ್ನೊಂದು ದಾರಿ ಮುಖಾಂತರನೂ ಬರ್ಬೋದು. ಒಂದು ಬಂದುಬಿಟ್ಟು ಮಲೆನಹಳ್ಳಿಯಿಂದ ಬರ್ತೀವಲ್ಲ, ಫುಲ್ಲು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಬರೋದು ಅದೊಂದು. ಇನ್ನೂ ಒಂದು ಏನಂದರೆ, ಮಾಣಿಕ್ಯದಿಂದ ಒಂದು 2 to 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡ್ಕೊಂಬರ್ಬೋದು. ನಿಮಗೆ ಯಾವ ಥರ ಸುಲಭ ಆಗುತ್ತೆ ಆ ಥರ ಬರ್ಬೋದು. ಮುಂದಿನ ವರ್ಷ ಏನಾದ್ರು ಬರೋ ಪ್ಲ್ಯಾನ್ ಹಾಕಿದ್ದೀರಾ ಅಂದರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಈಗ ಸೀದಾ ದೇವ್ರ ದರ್ಶನ ಮಾಡ್ಕೊಬರೋಣ ಬನ್ನಿ. ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು, ಇದೇ ಮಾಣಿಕ್ಯ ದರ. ಅಲ್ಲಿಂದ ನೋಡಿ ಮಾಣಿಕ್ಯ ದರದಿಂದ ಹೆಂಗೆ ಇಳಿದು ಬರ್ತಿದ್ದಾರೆ ಜನರು ಅಂತ. ಈ ಕಡೆಯಿಂದನೂ ಬರ್ಬೋದು. ನಾನು ಹೇಳಿದ್ನಲ್ಲ, ಆ ಕಡೆಯಿಂದ ಬರೋದಾದ್ರೆ ನಿಮಗೆ 2 to 3 ಕಿಲೋಮೀಟರ್ಸ್ ಆಗುತ್ತೆ. ಬರೋದಾದ್ರೆ ನಿಮಗೆ ಆ ಕಡೆಯಿಂದ ಆಗುತ್ತೆ, ಕಂಫರ್ಟ್ ಆಗುತ್ತೆ, ಆ ಕಡೆಯಿಂದ ಬರ್ಬೋದು. ನೋಡಿ ಹೆಂಗೆ ಬರ್ತಿದ್ದಾರೆ. ಈಸಿ ದರ್ಶನ ಆಗ್ತಿದೆಯಲ್ಲ ಅಂತ ಕಂಪೇರ್ ಮಾಡಿಕೊಂಡ್ರೆ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಸ್ನ ಕೊಡೋಕ್ಕೆ ನಮ್ಮಿಂದ ಎಷ್ಟಾದಷ್ಟು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ Indian Vibes Vlogs. Thank you.